ಯಾವ ಕೆಲಸ ಮಾಡೋದಿದ್ರೂ ನಮ್ಮ ಇಡೀ ಕರ್ಣಕಳೆ ಬರಹಗಳನ್ನು ಅದಕ್ಕೆ ವಿನಿಯೋಗಿಸಬೇಕು. ಅಂದರೆ ನಮ್ಮೆಲ್ಲ ಇಂದ್ರಿಯಗಳನ್ನು, ನಮ್ಮ ದೇಹವನ್ನು, ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಹಿಡಿದಿಟ್ಟುಕೊಂಡು ಅದಕ್ಕೆ ಬಳಸಬೇಕಾಗತ್ತೆ. ಚದುರಿ ಹೋದ ನಮ್ಮದೇ ಸಾಮರ್ಥ್ಯದಿಂದಾಗಿ ನಾವು ಫಲವನ್ನು ಕಳೆದುಕೊಳ್ತೇವೆ. ಇದಕ್ಕೆ ಬಕಪಕ್ಷಿಯ ಉದಾಹರಣೆಯನ್ನು ಅನುಭವಿಯೊಬ್ಬ ನೀಡ್ತಾನೆ. ಬಕಪಕ್ಷಿ ಮೀನು ಹಿಡಿದು ತಿನ್ನಬೇಕು. ಅದಕ್ಕೆ ಬಕಪಕ್ಷಿ ಓಡಾಡ್ತಾ ಇದ್ದರೆ ಮೀನು ತಪ್ಪಿಸಿಕೊಂಡು ದೂರ ಓಡುತ್ತೆ. ಹಾಗಾಗಿ ಅದು ನಿಶ್ಚಲವಾಗಿ ನಿಂತುಕೊಂಡು ಬಿಡುತ್ತಂತೆ. ಎಷ್ಟು ನಿಶ್ಚಲ ಅಂದರೆ ಸುದೀರ್ಘ ಕಾಲ ಅದರ ಅಂಗಾಂಗಗಳಲ್ಲಿ ಯಾವ ಚಲನೆಯೂ ಇರೋದಿಲ್ಲ. ಇದು ಬಹಳ ಕಷ್ಟ, ಆದರೆ ಅದನ್ನದು ಮಾಡುತ್ತೆ. ಹಾಗೆ ನಿಶ್ಚಲವಾಗಿ ನಿಂತ ಅದನ್ನು ಕಂಡ ಮೀನಿಗೆ ಅದೊಂದು ಜೀವಂತ ಪ್ರಾಣಿ, ತನ್ನನ್ನು ಹಿಡಿದು ತಿನ್ನಲು ಬಂದ ತನ್ನ ಶತ್ರು ಅಂತ ಗೊತ್ತಾಗದೆ ಅದು ಬಕಪಕ್ಷಿಯ ಹತ್ತಿರ ಬರುತ್ತಂತೆ. ಬಕಪಕ್ಷಿ ತನ್ನೆಲ್ಲ ಇಂದ್ರಿಯಗಳನ್ನು ಸೆಳೆದಿಟ್ಟುಕೊಂಡು ನಿಶ್ಚಲವಾಗಿ ನಿಂತಿರತ್ತೆ. ಆದರೆ ಯಾವಾಗ ಮೀನು ತನ್ನ ಬಾಯಿಗೆ ಸಿಗುವಷ್ಟು ಹತ್ತಿರ ಬಂತೋ ಠಕ್ ಅಂತ ಆ ಮೀನನ್ನು ಹಿಡಿದು ಬಿಡತ್ತೆ. ಹೀಗೆ ಇರಬೇಕು ಅಂತ ಹೇಳ್ತಾನೆ ಒಬ್ಬ ಅನುಭವಿ. ಸರ್ವೇಂದ್ರಿಯಾಣಿ ಸಂಯಮ್ಯ ಭಗವತ್ಪತಿತೋ ಜನಃ ಕಾಲದೇಶೋಪಪನ್ನಾನಿ ಸರ್ವಕಾರ್ಯಾಣಿ ಸಾಧಯೇತ್. ಶುಭಂ ಭೂಯಾತ್.